ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಇವತ್ತು ನಿಮ್ಮೊಂದಿಗೆ ಒಂದಿಷ್ಟು ಈ ಓಡಿ ಹೋದಂತಹ ದೇಶ ಬಿಟ್ಟು ದುಡ್ಡು ತೆಗೆದುಕೊಂಡು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ದೊಡ್ಡ ಬ್ಯಾಂಕನ್ನು ಲೂಟಿ ಹೊಡೆದೋದಂಥ ಚೋಕ್ಸಿ ಮತ್ತು ಅವನ ಅಡೆಯ ನೀರವ್ ಮೋದಿ ಇವರಿಬ್ಬರ ಬದಲಾಗಿ ಒಂದಿಷ್ಟು ಚರ್ಚೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಸಿಕ್ಕಿದ್ದಾರೆ ಅನ್ನೋ ಒಂದು ಸಂತೋಷದ ಸುದ್ದಿ. ಅವರನ್ನು ಬೆಲ್ಜಿಯಮ್ದಲ್ಲಿ ಬಂಧಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಂಡಿಯಾಗಿನ ಕರ್ತಂದಿಲ್ಲ. ಬೆಲ್ಜಿಯಮದ ಅಲ್ಲಿಯ ಈ ಒಂದು ಜೈಲಲ್ಲಿ ಇಟ್ಟಿದ್ದಾರೆ ಇವ್ರನ್ನ ಅಂತೇಳಿ. ಇದು ನಮ್ಮ ರಾಜತಾಂತ್ರಿಕ ಜಯ ಅಂತೇಳಿ ನಮ್ಮ ಈಗಾಗಲೇ ಈ ನಮ್ಮ ಸಚಿವ ಪಂಕಜ್ ರಾಜ್ ಸಚಿವ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಹೇಳ್ಕೊಂಡಿದ್ದಾರೆ. ನಮ್ಮ ಮೋದಿ ಅವರು ಇಂಥವ್ರಿಗೆ ಕ್ಷಮಿಸೋದಿಲ್ಲ, ಹಾಗೆ ಹೀಗೆ ಸಹಜದ ಸರ್ಕಾರ ಅದಕ್ಕೆ ತಕ್ಕಂಗೆ ಅವರು ಮಾತಾಡ್ತಾ ಇದ್ದಾರೆ. ಹಿಡಿದು ತೊಗೊಂಬರ್ತೀವಿ, ಇನ್ನೂ ಪ್ರೊಸೆಸ್ ಅದ ಅಂತ ಹೇಳ್ತಾ ಇದ್ದಾರೆ. 13,800 ಕೋಟಿ ರೂಪಾಯಿ. ಇದು ಮೊದಲು ಕೂಡ ಏನು ಸಣ್ಣ ಅಮೌಂಟ್ ಅಲ್ಲ. ಒಬ್ಬ ಜನಸಾಮಾನ್ಯಗ ಒಂದು 10,000 ರೂಪಾಯಿ ಇವತ್ತು ಸಾಲ ಕೊಡ್ಬೇಕಾಯ್ತಂದ್ರೆ ಯಾವುದೇ ನ್ಯಾಷನಲ್ ಬ್ಯಾಂಕಿರಲಿ ಯಾವುದೇ ಬ್ಯಾಂಕಿರಲಿ ಯಾವ ರೀತಿ ತೊಂದರೆ ಕೊಡ್ತಾರೆ, ಯಾವ ರೀತಿ ಅಡ್ಡಾಡಿಸ್ತಾರೆ, ಯಾವ ರೀತಿ ಅವ್ರನ್ನ ಮನೆಗೆ ಮಾರಿಗೆ ಅಂತೀವಲ್ಲ ನಾವು ಆ ರೀತಿ ಮಾಡ್ತಾರೆ. ಒಬ್ಬ ರೈತನಿಗೆ ಸಾಲ ಕೊಡೋದಕ್ಕೆ ಯಾವ ರೀತಿ ತೊಂದರೆ ಕೊಡ್ತಾರೆ ಇವೆಲ್ಲ ನ್ಯಾಷನಲ್ ಬ್ಯಾಂಕ್ದವ್ರು ಅನ್ನೋದು ನಾವು ಈಗಾಗಲೇ ಅನುಭವಿಸಿದ್ದೀವಿ, ನೋಡಿದ್ದೀವಿ. ಅಂಥದ್ರಲ್ಲೇ 13,800 ಕೋಟಿ ರೂಪಾಯಿಗಳನ್ನ ಹೆಂಗೆ ಕೊಟ್ಟರು ಅನ್ನುವಂಥದ್ದು ವಜ್ರದ ವ್ಯಾಪಾರಿಯಿಂದ ಕೊಟ್ಟರು ಅಂತ ಹೇಳ್ಬೋದು, ಮತ್ತೇನು ಹೇಳ್ಬೋದು. ಆದರೆ ಇದು ಸಣ್ಣ ಅಮೌಂಟ್ ಅಲ್ಲಲ್ಲ, ಸಣ್ಣ ಮೊತ್ತ ಅಲ್ಲಲ್ಲ. ಅಂಥ ಪ್ರಸಂಗದಲ್ಲೂ ಸದ್ದ LOU ಇವ್ರಿಗೆ ಕೊಟ್ಟಿದ್ದು. LOU ಅಂದ್ರೆ ಏನಪ್ಪ ಅಂದ್ರೆ ಇದು ನಮ್ಮ ಬ್ಯಾಂಕ್ಗಳು ತಮ್ಮ ಗ್ರಾಹಕರ ಪರವಾಗಿ ವಿದೇಶಿ ಬ್ಯಾಂಕಿಗೆ ನೀಡುವ ಖಾತ್ರಿ ಪತ್ರ. ವಿದೇಶಿ ಬ್ಯಾಂಕ್ದವ್ರು ಏನಾದರೂ ಇವ್ರು ದುಡ್ಡು ಕೇಳಿದ್ರೆ ಮಾಡಿದರೆ ಖಾತ್ರಿ ಪತ್ರ ಇದನ್ನ ನೋಡಿ ಕೊಟ್ಟರೆ ಅವ್ರಿಗೆ ಏನು ಕೇಳ್ತಾರೆ ಅವ್ರು ಅಂತೇಳಿ. ಹಂಗೆ ಇವ್ರು ಏನಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ 6,344 ಕೋಟಿ ರೂಪಾಯಿ ವಿದೇಶಿ ಬ್ಯಾಂಕ್ಗಳು ಸಹಿತ ಎತ್ತಿದ್ದಾರೆ ಇವರು. ನೋಡ್ರಿ ನಮ್ಮ ಬ್ಯಾಂಕ್ಗಳು ಎಷ್ಟು ಉಪಕಾರಿಗಳು ಅಂತೇಳಿ. ಯಾರಿಗೆ?